ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ. ಕೊನೆಯದಾಗಿ ವಿಡಿಯೋ ಸ್ವಲ್ಪ ಕ್ಲಾರಿಟಿ ವಿಶೇಷ ಏನಂದರೆ, ಕೆಲವು ಕಮೆಂಟ್ ಮಾಡಿದರೆ ಏನಂತ, ನಾವು ಟ್ರೈನಿಗೆಲ್ಲ ಗಾಡಿ ಹಾಕೊಂಡು ಬಂದಿದ್ದೀವಲ್ಲ, ಅದರಿಂದ ನಮ್ಗೆ ಎಷ್ಟು ಯೂಸ್ ಇದೆ, ಎಷ್ಟು ಉಳಿತಾಯ ಆಗುತ್ತೆ, ಲೈನಿಗೆ ಅದಕ್ಕೆ ಏನು ಡಿಫ್ರೆಂಟ್ ಇದೆ, ಮತ್ತು ಅದಕ್ಕೆ ಎಷ್ಟು ಅಮೌಂಟ್ ಇದೆ ಅಂತ ಕೇಳ್ತಾಯಿದ್ರು. ಅದಕ್ಕೆಲ್ಲ ಉದೊಂದು ಏನಂದರೆ ಸರ್ ಫ್ರೆಂಡ್ಸ್, ಕೊನೆಯದಾಗಿ ಅದಕ್ಕೆ ಒಂದು ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಯಾವ ಥರ ವಿಡಿಯೋ ಅಂದರೆ, ನಿಮಗೆ ಫುಲ್ ಎಕ್ಸಾಂಪಲ್ ಉದಾಹರಣೆ ಫುಲ್ ಗೊತ್ತಾಗಿರಬೇಕು, ಆ ಥರ ವಿಡಿಯೋ ಮಾಡ್ತೀನಿ. ಯಾಕಂದರೆ ಎಷ್ಟು ಟೈರ್ ಮೇಲೆ ಎಷ್ಟು ಟನ್ ಇದೆ, ಅದೇನು ರೂಲ್ಸ್ ಇದೆಯಲ್ಲ ಎಲ್ಲ ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅವಾಗ ನಿಮ್ಗೆ ಗೊತ್ತಾಗುತ್ತೆ ಟ್ರೈನಿಗೆ ಹಾಕಿ ಲಾಭನೋ ನಷ್ಟನೋ ಅಂತ. ಯಾಕೆಂದರೆ ನಾ ಅರ್ಧಂಬರ್ಧ ಹೇಳಿದ್ರೆ ಇವಾಗ ಅರ್ಥ ಆಗಲ್ಲ ಫ್ರೆಂಡ್ಸ್. ಫುಲ್ ಕ್ಲಾರಿಟಿ ತಿಳ್ಕೊಂಡ್ಮೇಲೆ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಗಾಡಿ ಅಂತೂ ಖಾಲಿ ಆಗ್ತಾಯಿದೆ. ಫಸ್ಟ್ ಪಾಲ್ಟಿ ಇವರು ಖಾಲಿ ಮಾಡೋದು ಫ್ರಿಜ್ ಕಂಟೈನರ್ ಖಾಲಿ ಮಾಡ್ತಾಯಿದ್ದಾರೆ. ಇವಾಗ ಖಾಲಿ ಇದೆಯಲ್ಲ, ಇದೆಲ್ಲ ಫುಲ್ ಫ್ರಿಜ್ಜೇ ಇದೆ. ಫಸ್ಟಿಗೆ ಓಪನ್ ಮಾಡಿದಾಗ ಡೋರೇ ಮುಟ್ಲಕ್ಕೆ ಬರ್ತಿದ್ದಿಲ್ಲ, ಅಷ್ಟು ಕೋಲ್ಡ್ ಇತ್ತು. ಇವಾಗ ಏನು ಪರವಾಗಿಲ್ಲ, ಇವಾಗೆಲ್ಲ ಮುಟ್ಬೋದು. ನೋಡಿ ಫುಲ್ ಕೋಲ್ಡ್ ಇಲ್ಲ ಇವಾಗ. ಸ್ನೇಹಿತರೆ, ಗಾಡಿ ಅಂತೂ ಖಾಲಿ ಮಾಡ್ಕೊಂಡು ಇವಾಗ ಅಹಮದಾಬಾದ್ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ನೋಡೋಣ ಫ್ರೆಂಡ್ಸ್ ಎಷ್ಟು ಗಂಟೆಗೆ ಹೋಗಿ ರೀಚ್ ಆಗ್ತೀನಿ ಅಂತ. ಇಲ್ಲಿದ್ರೆ 550 ಕಿಲೋಮೀಟರ್ಸ್ ಇದೆ, 550 ಕಿಲೋಮೀಟರ್ ಇದೆ. ಇವಾಗ ಜರ್ನಿ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಮುಂದೆ ಎಲ್ಲರೂ ಗಾಡಿಗೆಲ್ಲ ಗ್ರೀಸ್ ಮಾಡಿಸ್ಬೇಕು. ನೋಡೋಣ ಫ್ರೆಂಡ್ಸ್ ಎಲ್ಲಿ ತನಕ ಹೋಗೋದಾಗುತ್ತೆ ಅಂತ. ಸೇದ್ರಿ ಗ್ರೀಸ್ ಅಂತೂ ಮಾಡಿಸಕತ್ತೀನಿ. ಇವಾಗ ಗ್ರೀಸ್ ಮಾಡಿಸ್ಕೊಂಡು ಇಲ್ಲಿಂದ ಹೋಗಿಬಿಡೋದು ಸೀದಾ. ಈಗ ನೋಡಿ ಸ್ನೇಹಿತರೆ, ಫೈನಲಾಗಿ ಹೋಟೆಲಿಗೆ ಬಂದಿದ್ದೀನಿ ಊಟ ಮಾಡಲಿಕ್ಕೆ. ಬೇಗನೆ ಬಂದಿದ್ದೀನಿ, 9 ಗಂಟೆ ಆಗಿದೆ ಈಗ ಜಸ್ಟ್. ಇಲ್ಲಿಂದ ಊಟ ಮಾಡ್ಕೊಂಡು ಹೋಗ್ತೀನಿ. ನೋಡೋಣ ಫ್ರೆಂಡ್ಸ್ ಹೋಟೆಲ್ ಯಾವ ಥರ ಇದೆ ನೋಡಿ. ಬನ್ನಿ, ಇಲ್ಲಿ ಡಿಸೈನಿಂಗ್ Run it back, 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 back. Back, 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 run it back, 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 back. Back, 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 run it back, 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 back. Right now. ನೋಡಿ ಸ್ನೇಹಿತರೆ, ಕೊನೆಯದಾಗಿ ಇವಾಗ ಹೋಗ್ತಾ ಇದ್ದೀನಿ ಅಹಮದಾಬಾದ್ ರೋಡ್ಗೆ. ಊಟ ಗೀಟ ಎಲ್ಲ ಫುಲ್ ಆಯಿತು. ಮತ್ತು ನಿನ್ನೇನು ನೈಟ್ ನಿದ್ದೆ ಮಾಡಿಲ್ಲ ಸರಿಯಾಗಿ. ಇವತ್ತು ನೈಟು ನಿದ್ದೆ ಗಡೋದು ಸ್ವಲ್ಪ ಕಷ್ಟನೇ. ನೋಡ್ತೀನಿ, ಆದಷ್ಟು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಮಿನಿಮಮ್ ಒಂದು 2 ಅವರ್ ಮಲಗ್ಯಾರ ಹೋಗ್ತೀನಿ ಅಲ್ಲಿ ತನಕ. ಯಾಕಂದರೆ ಹಾಗೆ ಫುಲ್ ನಿದ್ದೆ ಗಡ್ಯಾಕಂತೂ ಆಗಲ್ಲ ನಮ್ಮ ಕೈಲಿ. ನೋಡೋಣ ಫ್ರೆಂಡ್ಸ್, ಬನ್ನಿ. ನೋಡಿ ಸ್ನೇಹಿತರೆ, ಗಾಡಿಗಳೇ ನೋಡಿ ಇಲ್ಲಿ ಎಷ್ಟು ಜಾಮ್ ಆಗಿದೆ ಅಂದರೆ ಸೂಪರ್ ಹೆವೆ. 3 ಲೈನ್ ಹೋಗೋ ಗಾಡಿನೇ ಇಷ್ಟು ಜಾಮ್ ಆಗಿದೆ. ಕಿತ್ತಾಡಕ್ಕೆ ಹತ್ಬಿಟ್ರೆ ಎಲ್ಲರೂ, ಬಸ್ಸು ಹತ್ತು ಗಾಡಿ ಹತ್ತು ನಾವು. ನೋಡಿ ಫ್ರೆಂಡ್ಸ್, ಇವಾಗ 3 ಗಂಟೆ ಆಯಿತು.
ನಾನು ಇಲ್ಲಿ 12:30 ಬಂದು ಮಲಗಿದೆ. 1.5 ಅವರ್ ಆಯ್ತು ಮಲಗಿ. ಇವಾಗ ಜಸ್ಟ್ ಹೋಗ್ತಾ ಇದೀನಿ. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ನಮ್ಮ ಗಾಡಿ ಅಂದ್ರೆ ಫುಲ್ ಖಾಲಿ ಆಯಿತು. ಸೆಕೆಂಡ್ ಪಾರ್ಟಿ ಇದೆ, ಅಲ್ಲಿ ಒಂದು ಖಾಲಿ ಆಯಿತು, ಇಲ್ಲಿ 4 ಖಾಲಿ ಆಗಿತ್ತು ಇವತ್ತು ಗಾಡಿ. ಇದು ಅಮೂಲ್ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಫುಲ್ ದೊಡ್ಡದಿದೆ, ಬಟ್ ಹೊರಗಡೆ ವಿಡಿಯೋ ಮಾಡೋಲ್ಲ. ನಮ್ಮ ಗಾಡಿಗಳಿಗೆ ಅಷ್ಟೇ ನಮ್ಮ ಕೆಲಸ. ಸ್ನೇಹಿತರೆ, ನಮ್ಮದು ಮಂಗಳೂರಿಂದ ಅಹಮದಾಬಾದ್ ಟ್ರಿಪ್ ಕಂಪ್ಲೀಟ್ ಆಯಿತು ಫೈನಲಿಗೆ. ಇವತ್ತು ರಿಟರ್ನ್ ಲೋಡ್ ಇದೆ ಅಂತ, ಎಲ್ಲಿಗಂತ ಹೇಳಿಲ್ಲ, ನೋಡೋಣ ಫ್ರೆಂಡ್ಸ್, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಫ್ರೆಂಡ್ಸ್, ಇದೇ ಥರ ವಿಡಿಯೋ ಮಾಡ್ತೀನಿ. ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ.